ಗಾಯ್ಸ್ ಗುಡ್ ಮಾರ್ನಿಂಗ್. ನಿನ್ನೆ ಹೇಳಿದ್ದೆಲ್ಲ ನಾವು ಎಲ್ಲೇ ಹೋಗ್ತಾ ಇದೀವಿ ಅಂತ. ಇವತ್ತು ನಾವು ಬಂದಿರೋದು ಸೌದತ್ತಿ ಯಲ್ಲಮ್ಮ ಗುಡ್ಡಕ್ಕೆ. ನಿಮ್ಮೆಲ್ಲರಿಗೂ ಶುಭೋದಯ. ಮುಂದೆ ಮತ್ತೆ ಸಿಗ್ತೀವಿ ನೋಡ್ರಿ. ಕ್ರೌಡ್ ಅಂತೂ ಮಸ್ತ್ ಅದ. ಹುಣ್ಣಿ ಇರೋದ್ರಿಂದ ಹುಣ್ಣಿ ದಿವಸ ಜಾತ್ರೆ ಕೂಡ ಐತಲ್ಲ, ಸೊ ಕ್ರೌಡ್ ಭಾರಿ ಅಂದ್ರೆ ಭಾರಿ ಅದ. ಬರೀ ಹೋಗುನು. ಇವಾಗಷ್ಟೇ ಜಸ್ಟ್ ಬಂದು ಇಳ್ದೀವಿ. ಇನ್ನು ಸ್ನಾನ ಮಾಡ್ಕೋಬೇಕು. ಪಪ್ಪ ಮಮ್ಮಿ ಊರ್ ಕಡೆಯಿಂದ ಎಲ್ಲ ಬಂದಾರ, ಅಂಕಲ್ ಆಂಟಿ ದೊಡ್ಡಮ್ಮ ಅವರೆಲ್ಲ. ಸೊ ಅಲ್ಲಿಗೆ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀವಿ, ದರ್ಶನನೂ ಮಾಡಿಸ್ತೀವಿ. ಬರ್ರಿ. ಎಕ್ಸಾಕ್ಟ್ಲಿ ಇಲ್ಲಿ ಬಸ್ ಸ್ಟ್ಯಾಂಡು. ಹಿಂಗೆ ಹೋದ್ರೆ KSRTC ಬಸ್ ಸ್ಟ್ಯಾಂಡ್ ಬರುತ್ತಾ. ನಾವು ಟ್ರಾವೆಲ್ಸಿಂದ ಬಂದಿದ್ದಕ್ಕೆ ಸೌದತ್ತಿಯೆಲ್ಲ ಇಳ್ಕೊಂಡು ಇಲ್ಲಿ ತನಕ ಆಟೋ ಮಾಡ್ಕೊಂಡು ಬಂದ್ವಿ. ಸೊ ಬರ್ರಿ ಇವಾಗಷ್ಟೇ ಬಂದು ಇಳ್ದೀವಿ. ಸ್ನಾನ ಮಾಡಿಕೊಂಡು ಮತ್ತೆ ಸಿಗ್ತೀವಿ. ಗಾಯ್ಸ್, ನಾನು ನಿಮಗೆ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ನಲ್ಲ, ಅಲ್ಲಿಂದ ಈ ದೇವಸ್ಥಾನ ತನಕ 1 ಕಿಲೋಮೀಟರ್ ಅದ. ಆಟೋದವರು ಇಲ್ಲಿ ತನಕ ಬರಂಗಿಲ್ಲ ಜಾತ್ರೆ ಟೈಮ್ ಒಳಗೆ. ಸೊ ನಾವೇ ನಡ್ಕೊಂತ ಬಂದ್ವಿ. ಈ ದ್ವಾರ ಬಾಗ್ಲ ಏನು ನೋಡಕತ್ತಿರಲ್ರಿ, ಇದೇ ರೇಣುಕಾ ಯಲ್ಲಮ್ಮ ದೇವಿ ಗುಡಿ ಒಳಗೆ ಹೋಗಕ್ಕೆ ಎಂಟ್ರೆನ್ಸ್ ನೋಡ್ರಿ. ಸೊ ಇಲ್ಲಿ ಹೆಣ್ಣು ಹೊಂಡ ಅಂತ ಐತಿ. ಇಲ್ಲೇ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಮಾಡೋದ್ರಿಂದ ತುಂಬ ಒಳ್ಳೇದು ಅಂತ ಹೇಳ್ತಾರೆ. ಸೊ ನಾವು ಕೂಡ ಇಲ್ಲೇ ಹೆಣ್ಣು ಹೊಂಡದಾಗ ಸ್ನಾನ ಮಾಡಿಕೊಂಡು ದೇವಿ ದರ್ಶನ ಮಾಡೋಣ ಅಂತ ಹೇಳಿ ಹೊಂಟಿವಿ ನೋಡ್ರಿ. ಇವಾಗ ನಾವು ಸ್ನಾನ ಕೂಡ ಮುಗಿಸ್ಕೊಂಡ್ವಿ. ಯಾವುದನ್ನು ವಿಡಿಯೋ ತಗೊಳಕ್ಕಾಗಿಲ್ಲ, ಯಾಕಂದ್ರೆ ನಮ್ಮ ಮೊಬೈಲ್ನ ನಾವು ಬಚಾವ್ ಮಾಡ್ಕೊಂಡು ಹೊರಗೆ ಬರೋದೇ ಹೆಚ್ಚು. ಅಷ್ಟೊಂದು ಕ್ರೌಡ್ ಇತ್ತು ಜಾತ್ರೆ ಟೈಮಲ್ಲಿ. ಸೊ ನಾನು ಹೇಳಿದ್ನಲ್ರಿ, ನಮ್ಮ ಊರಿನವ್ರು ಆಲ್ರೆಡಿ ಬಂದಾರ ಅಂತ. ಸೊ ಬಂದಾರ ನೋಡ್ರಿ. ನಾವು ಅಲ್ಲಿಗೆ ಬಂದ್ವಿ. ಎಲ್ಲ ಅಡ್ಗೆ ಮಾಡತ್ತಾರ ನೋಡ್ರಿ. ಕಡುಬು ಮಾಡಕತ್ತಿದ್ರು ಅವರು. ಇನ್ನು ಅಡ್ಗೆ ಎಲ್ಲ ಮಾಡಿಟ್ಟು ಒಂದ್ಸತಿ ತಾಯಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೊಂಟಿವ್ರಿ. 100 ರೂಪಾಯಿ ಕ್ಯೂ ಅಲ್ಲಿ ನಾವು ಪಾಳೆ ಹಚ್ಚಿದೀವಿ ನೋಡ್ರಿ. ಮೊದಲಿಗೆ 100 ರೂಪಾಯಿ ಅಲ್ರಿ, 500 ರೂಪಾಯಿ ಕೊಟ್ರು ಜಲ್ದಿ ದರ್ಶನ ಆಗೋದು ಭಾಳ ದೊಡ್ಡ ಮಾತದ ನೋಡ್ರಿ ಈ ಜಾತ್ರೆ ಟೈಮ್ ಒಳಗೆ. ಸೊ ಮುಂದೆಲ್ಲ ನಮ್ಮ ಮನೆಯವ್ರು ಹೊಂಟಿದ್ರಿ, ಹಿಂದೆ ನಾನು ನನ್ನ ಗಂಡ ಹೊಂಟಿವಿ ನೋಡ್ರಿ. ಸೊ ದರ್ಶನ ಮಾತ್ರ ಭಾರಿ ಮಸ್ತ್ ಅಂತ ಆಯ್ತು ಅಂತ ಹೇಳಿದ್ರೆ ತಪ್ಪಾಗತ್ರಿ. ಯಾಕಂದ್ರೆ ಈ ಜಾತ್ರೆ ಟೈಮ್ ಒಳಗೆ ನಾವು ದರ್ಶನ ಮಾಡಕ್ ಸಾಧ್ಯನೇ ಆಗ್ಲಿಲ್ಲ ನೋಡ್ರಿ. ಭಾಳ ಕ್ರೌಡ್ ಇತ್ತು. ಸೊ ನಡಬರ್ಕ ಎದ್ದು ಬಂದೀವ್ರಿ. ಸೊ ನಿಮ್ಗೊಂದು ಹೇಳೋದು ಏನಪ್ಪಾ ಅಂತ ಅಂದ್ರಿ, ಯಾರ ಫಸ್ಟ್ ಟೈಮ್ ನಾವು ದೇವ್ರ ದರ್ಶನ ಮಾಡ್ತೀವಿ, ಯಲ್ಲಮ್ಮ ಗುಡ್ಡಕ್ಕೆ ಹೊಂಟೀವಿ ಅಂತ ಅಂದ್ರೆ ದಯವಿಟ್ಟು ಒಂದು ಮಾತು ಹೇಳ್ತೀನಿ ರೀ ನಿಮಗೆ. ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ, ಇನ್ನು ಮೇನ್ ಆಗಿ ಜಾತ್ರೆ ದಿನ ಮಾತ್ರ ಹೋಗ್ಬೇಡ್ರಿ. ಯಾರಿಗೇ ಆಗಲಿ ಫಸ್ಟ್ ಟೈಮ್ ನಾವು ದೇವಿ ದರ್ಶನಕ್ಕೆ ಹೊಂಟೀವಿ ಅಂತ ಅಂದ್ರೆ ಕಣ್ತುಂಬ ನೋಡಬೇಕು, ದೇವ್ರ ದರ್ಶನ ಮಾಡಬೇಕು, ಸೌದತ್ತಿ ಹೆಂಗದ ಅನ್ನೋದು ನೋಡ್ಬೇಕಂತ ಹೇಳಿ ಪ್ರತಿಯೊಬ್ಬರಿಗೂ ಇರ್ತದ. ಸೊ ನೀವು ನಡಬರ್ಕ್ ಹೋಗ್ರಿ, ಯಾವ್ದಾರ ಒಂದು ವಾರ ಇಟ್ಕೊಂಡು ನಡಬರ್ಕ್ ಹೋಗ್ರಿ. ಹುಣ್ಣಿ ಅಮಾವಾಸ್ಯೆ ಜಾತ್ರೆ ಅನ್ಕೊಂಡು ಹೋಗ್ಬೇಡ್ರಿ. ಸೊ ಒಂದ್ಸತಿ ನೀವು ದೇವ್ರ ದರ್ಶನ ಮಾಡಿದ್ರೆ ಅಯ್ಯೋ ನೋಡಿ ಬಿಡು ಅನ್ನೋದರ ಇರ್ತದ. ಸೊ ಈ ಜಾತ್ರೆಗೆ ಹೋಗಿ ದೇವ್ರ ನೋಡ್ಲಾರ್ದ ಹೊಳ್ ಬಂದ್ರೆ ನಿಜವಾಗ್ಲೂ ಮನಸ್ಸಿಗೆ ತೃಪ್ತಿ ಅನ್ಸಂಗಿಲ್ರಿ. ನಾವು ಆಲ್ರೆಡಿ ನೋಡಿದ್ರಿಂದ ಸೊ ಹೊರಗೆ ನಿಂತು ಕೈ ಮುಕ್ಕೊಂಡು ಬಂದಿವ್ರಿ. ಇನ್ನೊಮ್ಮೆ ನಾವು ಜಾತ್ರೆಗೆ ಹೋಗ್ಬಾರ್ದು ಅನ್ನಂಗೆ ಅನಿಸ್ಬಿಡ್ತೀರಿ. ಇಂಥ ಪರಿ ಕ್ರೌಡ್ ಒಳಗೆ ದೇವಿನ ನೋಡ್ಲಿಲ್ಲ ಅಂದ್ರೆ ಭಾಳ ಅಸಮಾಧಾನ ಆಗುತ್ತೆ ನೋಡ್ರಿ. ಸೊ ಹಂಗಾಗಿ ನೀವು ಒಂದ್ಸತಿನೂ ನೋಡಿಲ್ಲ, ಫಸ್ಟ್ ಟೈಮ್ ಹೋಗ್ತೀವಿ ಅಂತ ಅಂದ್ರೆ ಯಾವುದೋ ಒಂದಿನ ನಡ್ಬರ್ಕ್ ಹೋಗ್ಬರ್ರಿ, ಅಂದ್ರೆ ನಿಮ್ಗೆ ದೇವ್ರ ದರ್ಶನ ಆಗುತ್ತೆ ನೋಡ್ರಿ. ಇನ್ನು ಹಂಗ ಆ ಕ್ರೌಡ್ ದಾಟ್ಕೊಂಡು ಹೊರಗೆ ಬಂದೀವಿ ನೋಡ್ರಿ. ಯಲ್ಲಮ್ಮನಂದ್ರೂ ದರ್ಶನ ಆಗಿಲ್ಲ. ಯಲ್ಲಮ್ಮಂದು ಯಜಮಾನ್ರಿ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವಿಲ್ಲಿ ಜಮದಗ್ನಿ ಗುಡಿಗೆ ಬಂದೀವಿ ನೋಡ್ರಿ. ಇಲ್ಲಿ ಅಂತಪರಿ ಕ್ರೌಡ್ ಏನು ಇರ್ಲಿಲ್ರಿ. ಆರಾಮ್ಸೆ ಯಲ್ಲಮ್ಮನ ಗಂಡನ ದರ್ಶನ ಮಾಡ್ಕೊಂಡು ಬಂದೀವಿ ನೋಡ್ರಿ. ಅಂದ್ರೆ ಜಮದಗ್ನಿ ಗುಡಿಗೆ ಹೋಗಿ ಅವ್ರ ದರ್ಶನ ಮಾಡ್ಕೊಂಡು ಹೊಂಟೀವಿ ನೋಡ್ರಿ. ಸಿಕ್ಕಾಪಟ್ಟಿ ಕ್ರೌಡ್ ರೀ. ಮೊಬೈಲ್ ಬಚಾವ್ ಮಾಡೋದಾಯ್ತು, ನಮ್ಮ ಕೊಳ್ಳನ್ ಬಂಗಾರ ಗಿಂಗಾರ ಏನಾರ ಹಾಕೊಂಡೋದ್ರೆ ಹೊಳ್ಳಿ ತರ್ತೀವಿ ಅಂದ್ರೆ ಭಾಳ ಮೈ ತುಂಬ ಕಣ್ಣು ಇಟ್ಕೊಂಡು ಹೋಗಿ ಬರ್ಬೇಕು ನೋಡ್ರಿ. ಅಷ್ಟೊಂದು ಕ್ರೌಡ್ ಇತ್ತು ನೋಡ್ರಿ ಈ ಜಾತ್ರೆ. ಈಗೆಲ್ಲರೂ ಗೈಸ್, ಹಂಗೆ ದರ್ಶನ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅಂದ್ರೆ ನಾವೇನ್ ಇಳ್ಕೊಂಡಿದ್ದೀವಿ ನೋಡ್ರಿ, ಇಳ್ಕೊಳ್ಳೋ ಜಾಗಕ್ಕೆ ಹೋಗ್ಬೇಕು ಅಂತ ಅಂದ್ರ ಈ ಹುಡುಗಿ ಮಾತ್ರ ಹಗ್ಗದ ಮ್ಯಾಗ ಅದ್ ಹೆಂಗ್ ಬಾಡಿ ಬ್ಯಾಲೆನ್ಸ್ ಮಾಡ್ತಿತ್ತ ಗೊತ್ತಿಲ್ರಿ. ನೋಡಕ್ ಮಾತ್ರ ಬಾಳ ಅಂದ್ರೆ ಬಾಳ ಚಂದ ಇತ್ರಿ. ಎಷ್ಟು ಮಂದಿ ದೇವ್ರ ದರ್ಶನಕ್ಕೆ ಹೆಂಗ್ ನಿಂತಿದ್ರು, ಇಲ್ಲಿನೂ ನೋಡಕ್ ಹಂಗ ನಿಂತಿದ್ ನೋಡ್ರಿ. ಅದ್ಭುತವಾದ ದೃಶ್ಯ ಅಂತ ಬಜ್ಜಿ ಎಲ್ಲ ತಿಂದಿದ್ವಲ್ಲ, ಬಟ್ ಆ ಥರ ಅಂಗಡಿನೇ ಇಲ್ಲ ಇವತ್ತು ಈ ಸಲ ಅಲ್ಲ.
ಇನ್ನು ಹಂಗ ನಾವು ಅವ್ರನ್ನೆಲ್ಲ ಅಂದ್ರೆ ನಮ್ಮ ದೊಡ್ಡಮ್ಮ, ನಮ್ಮ ಮಮ್ಮಿ, ಆಂಟಿ ಅದೆಲ್ಲ ನಮ್ಮ ಜೊತೆಗೆ ಬಂದಿದ್ರಲ್ರಿ ದರ್ಶನಕ್ಕ, ಅವ್ರನ್ನ ನಾವ್ ಇಳ್ಕೊಂಡ್ ಜಾಗಕ್ಕ ಬಿಟ್ಟು ನಾವ್ ಮತ್ತೆ ಹೊಳ್ಳಿ ಜಾತ್ರೆ ಮಾಡಿದ್ರಾಯ್ತು ಅಂತ ಹೇಳಿ ಜಾತ್ರೆಗೆ ಬಂದಿದ್ದೀವಿ ನೋಡ್ರಿ. ಇಲ್ಲಿ ಈ ಎಲ್ಲಮ್ಮ ಗುಡ್ಡಕ್ಕೆ ಬಂದ್ರ ಇದೆಲ್ಲ ನೋಡೋದೇ ಒಂದು ಖುಷಿ ನೋಡ್ರಿ. ಪ್ರತಿಯೊಬ್ಬರೂ ಬಳಿ ಎಷ್ಟೇ ಹಾಕಿರಲಕ್ಕ ಕೈ ತುಂಬಾ ಬಳಿ ಇದ್ರೂ ಬಳಿ ಇಲ್ಲಿ ಬಿಟ್ಟು ಹೊಸ ಬಳಿ ಉಟ್ಕೊಂಡಾಗ ಜಾತ್ರೆ ಮಾಡ್ದಂಗ್ ನೋಡ್ರಿ ಅವ್ರಿಗೆ. ಸೊ ಇದೆಲ್ಲ ದೇವಿ ಬೇಕಾಗಿರುವಂತ ಸಾಮಾನುಗಳು ಆಯ್ತು. ಇನ್ನು ದೇವಸ್ಥಾನ ಸುತ್ತಮುತ್ತ ಬರೀ ಕುಂಕುಮ ಭಂಡಾರ, ಯಾಕಂದ್ರೆ ಭಂಡಾರದ ಒಡತಿ ಅಂತಾನೆ ಪ್ರಸಿದ್ಧ ಆಗ್ಯಾರಿ ನಮ್ಮ ಯಲ್ಲಮ್ಮ ದೇವಿ. ಸೊ ಭಂಡಾರ ಇರ್ಲಿಕ್ಕಂದ್ರೆ ಹೆಂಗ್ರಿ, ಇನ್ನ ಪಳಾರ ಬೆಂಡ ಇಂಥವ್ ಭಾಳ ಅಂದ್ರೆ ಭಾಳ ಚಂದ್ರಿ. ಬಂದವ್ರ ಬಳಿ ಹಾಕೊಂಡು ಪಳಾರ ಇಲ್ಲಾರ್ದ ಮನೆಗೆ ಹೋಗಂಗಿಲ್ಲ ನೋಡ್ರಿ. ಸೊ ನೋಡಾಕ್ನು ಭಾಳ ಮಸ್ತ್ ಅನಸ್ತೈತ್ರಿ ಇದೆಲ್ಲ. ಪ್ರತಿ ವರ್ಷ ಒಂದು ಸತಿ ಆದ್ರೂ ಈ ದೇವಿಗೆ ವಿಸಿಟ್ ಕೊಡ್ಲಿಲ್ಲ ಅಂದ್ರೆ ಮನಸ್ಸಿಗೆ ಸಮಾಧಾನನೂ ಇರಂಗಿಲ್ಲ ನೋಡ್ರಿ. ನೋಡಾಕ ಒಂಥರ ಚಂದ್ರಿ ದೇವಿ ನೋಡಕಾಯ್ತು, ಹೊರಗಿನ ವಾತಾವರಣ, ಈ ವೈಬ್ ಏನದ ಅಲ್ರಿ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ಹೆಂಗ್ ಅನ್ಬೇಕ್ರಿ, ಮನಸ್ಸಿಗೆ ಭಾಳ ನೆಮ್ಮದಿ ಕೊಡುವಂತ ದೃಶ್ಯ ನೋಡ್ರಿ ಇದೆಲ್ಲ. ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ನಾವ್ ಇಳ್ಕೊಂಡ್ ಜಾಗಕ್ಕೆ ಹೊಂಟಿದ್ದೀವ್ರಿ. ನಮ್ಮ ಅಂಟಿ ಚಾ ಮಾಡೋಣ ಅಂತ ಹೇಳಿ ಚಾ ಮಾಡಕ್ ಕುಂತಿದ್ರಿ ನೋಡ್ರಿ. ಪಾಕಿಟ್ ಪೂರಾ ಇನ್ನು ಟೀ ಅದೆಲ್ಲ ಕುಡಿಯೋಷ್ಟೊತ್ತಿಗೆ ಸಾಯಂಕಾಲ 5 ಗಂಟೆ ಆಗಿತ್ರಿ. ಸೊ ಪಡಲ್ಗಿ ತುಂಬಿದ್ರಾಯ್ತು ಅಂತ ಹೇಳಿ ತುಂಬಾ ಕತಾರ್ ನೋಡ್ರಿ ನಮ್ಮ ಊರಿನ ಎಲ್ಲಾ ಜನರು. ಇನ್ನು ಪೂಜಾ ಕಾರ್ಯಕ್ರಮ ಮುಗ್ದಿದಿಲ್ರಿ. ಬಹಳ ಸಣ್ಣ ವಯಸ್ಸಿನ ತಮ್ಮ ನೋಡ್ರಿ, ಅವ್ರ ಮೈ ಒಳಗ ಆಲ್ರೆಡಿ ದೇವ್ರು ಬಂದ್ಬಿಟ್ಟಿದ್ರಿ ನೋಡ್ರಿ. ಸೊ ಇಲ್ಲೇನು ಊದಿನ ಕಡ್ಡಿ ಬೆಳಗಾಕತ್ತಾರ ನೋಡ್ರಿ, ಅವ್ರೇ ನಮ್ ತಂದೆ ಅವ್ರು ನೋಡ್ರಿ.
ಎಸ್ ಗಾಯ್ಸ್, ಪೂಜೆ ಎಲ್ಲ ಮುಗೀತು. ಇನ್ನು ಅದೆಲ್ಲ ಜೋಗಮ್ಗಳು ಊಟ ಮಾಡೋ ಟೈಮ್ ನೋಡ್ರಿ. ಸೊ ಮೊದಲು ಅವರು ಉಂಡೆ, ನೆಕ್ಸ್ಟು ನಾವು ಊಟ ಮಾಡೋದು ನೋಡ್ರಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗ್ಯದ ಅನ್ಕೊಂತೀನಿ ರೀ. ಇದಾಗಿತ್ತು ನೋಡ್ರಿ ರೇಣುಕಾ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವದ ದಿನ. ಸೊ ನಿಮ್ಗೇನಾದ್ರೂ ರೇಣುಕಾ ಯಲ್ಲಮ್ಮ ದೇವಿ ಮೇಲೆ ಭಕ್ತಿ ಭಾಳ ಆಯಿತು ಅಂತ ಅಂದ್ರೆ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸೋದು ಮಾತ್ರ ಮರಿಬೇಡ್ರಿ. ವ್ಲಾಗ್ ಹೆಂಗಿತ್ತು ಅನ್ನೋದು ಕೂಡ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಒಳಗೆ ಮತ್ತೆ ಸಿಗ್ತೀನಿ ರೀ. ಥ್ಯಾಂಕ್ ಯು ಗೈಸ್, ಬಾಯ್.